ಭಾರತದ ಮೇಲಿನ ತೆರಿಗೆಯನ್ನ ಅಂತೂ ಇಂತೂ ಅಮೆರಿಕ ಒಂದು ವರ್ಷದ ಬಳಿಕ ಇಳಿಸಿದೆ. ಶೇಕಡ 25ರಿಂದ ಶೇಕಡ 18ಕ್ಕೆ ತೆರಿಗೆಯನ್ನ ಡೊನಾಲ್ಡ್ ಟ್ರಂಪ್ ಇಳಿಕೆ ಮಾಡಿದ್ದು, ಭಾರತದ ಮೇಲಿನ ತೆರಿಗೆ ಭಾರ ಇಳಿಸಿದ ಅಮೆರಿಕ ಶೇಕಡ 25ರಿಂದ ಶೇಕಡ 18ಕ್ಕೆ ಇಳಿಕೆ ಮಾಡುವುದಾಗಿ ಘೋಷಣೆ ಮಾಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. $500 ಬಿಲಿಯನ್ ವ್ಯಾಪಾರಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದ್ದು, ಕೃಷಿ ಇಂಧನ, ಕಲ್ಲಿದ್ದಲು ತಂತ್ರಜ್ಞಾನ ಸೇರಿ ಹಲವು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ಮೋದಿ ಜೊತೆಗೆ ದೂರವಾಣಿ ಸಂಭಾಷಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದು, ಬಳಿಕ ಟ್ರೂತ್ ಸೋಷಿಯಲ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅಂತೂ ಇಂತೂ ಈಗಾಗಲೇ ಭಾರತದ ಮೇಲೆ ಸುಂಕ ಯುದ್ಧ ಸಾರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ತಮ್ಮ ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಭಾರತದ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ 50ರಿಂದ ಶೇಕಡ 18ಕ್ಕೆ ಇಳಿಸಿದ್ದು, ಈ ಐತಿಹಾಸಿಕ ಕ್ಷಣ ಭಾರತದ ಶಕ್ತಿಗೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಭಾರತದ ಸರಕುಗಳ ಮೇಲೆ ಶೇಕಡ 50ರಷ್ಟು ಸುಂಕ ಹೇರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರೋಬ್ಬರಿ 1 ವರ್ಷಗಳ ಕಾಲ ಭಾರತದೊಂದಿಗೆ ಸುಂಕ ಸಮರವನ್ನ ನಡೆಸಿದ್ರು. ಆದರೆ ಅಂತಿಮವಾಗಿ ಈ ಯುದ್ಧದಲ್ಲಿ ಅಮೆರಿಕ ಸೋಲೊಪ್ಪಿಕೊಂಡಿದ್ದು, ಭಾರತದ ಮೇಲಿನ ಸುಂಕವನ್ನ ಭಾರೀ ಪ್ರಮಾಣದಲ್ಲಿ ಇಳಿಸಿದೆ. ಅಂದ್ರೆ ಶೇಕಡ 50ರಿಂದ ಶೇಕಡ 18ಕ್ಕೆ ಅಮೆರಿಕ ಇಳಿಸಿದ್ದು, ಭಾರತದ ಮೇಲಿನ ಸುಂಕಗಳನ್ನು ಶೇಕಡ 18ಕ್ಕೆ ಇಳಿಸುವ ನಿರ್ಧಾರವನ್ನ ಪ್ರಕಟಿಸಿದೆ ಅಮೆರಿಕ.